ನಮಸ್ಕಾರ. ನಾನು ಉಪಾಧ್ಯಕ್ಷ. ನಾವು ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಜನಸಾಮಾನ್ಯರಿಗೆ ಅನಾನುಕೂಲವಾಗುವ ರೀತಿಯಲ್ಲಿ ಜನಸಾಮಾನ್ಯರಿಗೆ ಹೊರೆ ಮಾಡುವಂತಹ ರೀತಿಯಲ್ಲಿ ಇವತ್ತು ಬಸ್ ದರವನ್ನ ಏರಿಸಿರುವುದನ್ನ ವಿರೋಧಿಸಿ ನಾವು ಇವತ್ತು ಒಂದು ರೀತಿಯಾಗಿ ಸಿವಿಲ್ ಒಬಿಡಿಯನ್ಸ್ ಅಸಹಕಾರ ಚಳವಳಿಯನ್ನು ಮಾಡಬೇಕು. ಏನು ಕಾಂಗ್ರೆಸ್ ಸರ್ಕಾರ ಏಕಪಕ್ಷೀಯ ನಿರ್ಧಾರವಾಗಿ ಜನರಿಗೆ ಅನಾನುಕೂಲ ಮಾಡೋದಕ್ಕೆ ಬಸ್ ದರವನ್ನು ಏರಿಸಿತ್ತು, ಅದನ್ನು ವಿರೋಧಿಸಿ ಹೊಸ ದರ ಏನಿದೆ ಅದನ್ನ ಕೊಡದ ಹಾಗೆ ನಾವು ಹಳೆ ದರದಲ್ಲಿ ಪ್ರಯಾಣ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ನಮ್ಮ ಪಕ್ಷದ ಒಂದು 10-20 ಜನರು ಇವತ್ತು ಮೆಜೆಸ್ಟಿಕ್ಗೆ ಬಂದಿದ್ವಿ. ಮೆಜೆಸ್ಟಿಕ್ನ BMTC ಬಸ್ ನಿಲ್ದಾಣಕ್ಕೆ. ಆದ್ರೆ ನಾವು ಯಾವುದೇ ಪ್ರತಿಭಟನೆ ಮಾಡೋದಕ್ಕೆ ಬಂದಿಲ್ಲ. ನಾವು ಬಸ್ಸಿನಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಮಾಡೋದಕ್ಕೆ. ಇದು ನಮ್ಮದೇ ದೇಶ, ನಮ್ಮದೇ ರಾಜ್ಯ. ನಮಗೆ ಕನಿಷ್ಠ ಅಚ್ಚುನ್ನ ಮಾಡೋದಕ್ಕೆ ನಮಗೆ ಅವಕಾಶ ಇದೆ ಅಂತ ಹೇಳಿ ನಾವು ಈ ದೇಶದ ಸಂವಿಧಾನದಲ್ಲಿ ನಮಗೆ ಅದಕ್ಕೆ ಅವಕಾಶ ಇದೆ ಅಂತ ಹೇಳಿ ನಾವಿಲ್ಲಿ ಬಂದಿದ್ವಿ. ಆದ್ರೆ ಪೊಲೀಸರು ನಮಗೆ ನಾವು ಯಾಕೆ ಬಂದಿದ್ದೀವಿ ಏನು ಅಂತ ಕೇಳಿದ ಹಾಗೆ ನಮ್ಮನ್ನ ಅಲ್ಲಿದ್ದವರನ್ನ ಏಕಾಏಕಿ ನಮ್ಮನ್ನ ಎತ್ಕೊಂಡು ಬಂದು ಬಸ್ ಒಳಗಡೆ ಹಾಕೊಂಡು ಈಗ ಕರ್ಕೊಂಡು ಹೋಗ್ತಾ ಇದಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳಿ ಗೊತ್ತಿಲ್ಲ. ಇವರು ಒಂದ್ ರೀತಿಯಾಗಿ ಪೊಲೀಸರು ಯಾವುದೇ ಒಂದು ಯಾವುದೇ ಆಡಳಿತ ಪಕ್ಷ ಇದ್ದಾಗಲೂ ಕೂಡ ಅವರಿಗೆ ಚಮಚಾಗಿರಿ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಹೊರತು ಈ ದೇಶದ ಕಾನೂನನ್ನ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದಂತಹ ಪೊಲೀಸರು ಅಧಿಕಾರದಲ್ಲಿರ್ತಕ್ಕಂಥ ಜನರ ಬಾಲಂಗೋಸಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಇವತ್ತು ಆಗುವಂತ ವಿಚಾರ. ಅವ್ರು ಎಲ್ಲಿ ಕರ್ಕೊಂಡು ಹೋಗ್ಲಿ, ರಾಜ್ಯದ ಜನರು ಇದನ್ನ ನಾವೇನ್ ಹೇಳಿದ್ರೆ ಪಾಪ ಅವ್ರು ಕೇಳ್ತಾರ. ನಾವೀಗ ಫ್ರೀಡಂ ಪಾರ್ಕ್ ಬಿಡಿ, ನ್ಯಾಯ ನೀತಿ ಕಾನೂನುಗಳಲ್ಲಿ ಪಾಠ ಮಾಡ್ಬಿಟ್ರೆ ಫ್ರೀಡಂ ಪಾರ್ಕ್ ಬಿಡ್ತೀವಿ. ಇವರು ಬಹುಶಃ ಪೊಲೀಸ್ ಇಲಾಖೆಯಲ್ಲಿ ಕೊಡುವಂತ ಟ್ರೈನಿಂಗ್ ಆಗ್ಲಿ ಅಥವಾ ಈ ದೇಶದ ಸಂವಿಧಾನವನ್ನ ಕಾನೂನನ್ನ ಓದ್ಕೊಂಡು ಎಕ್ಸಾಮ್ ಬರ್ದಿ ಪಾಸ್ ಆಗಿದ್ರೆ ಬಹುಶಃ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಬಿಡಿ, ನಮ್ಮ ಹಕ್ಕು, ನಾವು ಮಾತಾಡೋದು, ನಾವು ಪ್ರತಿಭಟನೆ ಮಾಡೋದು ನಮ್ಮ ಹಕ್ಕು ಅಂದ್ರೆ ರೈಟ್ ಪೊಲೀಸರು ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಆಟವಾಗಿ ಎದೆಗಾಲಿಕೆ ಇವತ್ತು ಪೊಲೀಸರಿಗಿದೆಯಾ? ಅಸಹ್ಯ ಇವತ್ತು ಪೊಲೀಸರು ನಡ್ಕೋತಾ ಇರೋದು. ಅವ್ನು ಯಾವನ ಎಳೆದು ಇಕ್ತಾನೆ ಒಬ್ಬ ಪೊಲೀಸ್ ನಮ್ಮವ್ರನ್ನ. ಏನು ಹೋರಾಟಗಾರಪ್ಪ ನಾವು, ಮನೆ ಮಠ ಎಲ್ಲವನ್ನ ತ್ಯಾಗ ಮಾಡಿ ದೇಶಕ್ಕಾಗಿ ಹೋರಾಟ ಮಾಡಬೇಕು ಅಂತ ಬಂದಿರೋಂತವ್ರು. ನಿಮಗೆ ಕೂಲಿಗೆ ಚಾಕರಿಗೆ ಮಾಡೋದಕ್ಕೆ ನಾವು ಕೆಲಸಕ್ಕೆ ಬಂದಿಲ್ಲ. ಇಲ್ಲಿ ಯಾರು ನಮಗೆ ಕೂಲಿ ಚಾಕರಿನ ಕೊಡೋದಿಲ್ಲ. ಗೌರವದಿಂದ ಕಾಣಿ. ನಿಮ್ಮ ಮಕ್ಕಳಿಗೆ, ನಿಮ್ಮ ಸಂಸಾರಕ್ಕೆ, ನಿಮ್ಮ ಕುಟುಂಬಕ್ಕೆ, ಈ ರಾಜ್ಯದ ಸಮುದಾಯಕ್ಕೆ ನಾವು ಹೋರಾಟವನ್ನ ಮಾಡ್ತಾ ಇರೋದು. ಕೇವಲ ರಘು ಜಾಣಗೆರೆ, ರವಿಕೃಷ್ಣ ರೆಡ್ಡಿ, ಜೀವನ ಯಾರು ಅವ್ರ ಮನೆ ಕುಟುಂಬಕ್ಕಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇಲ್ಲ. ಇದರ ಫಲಾನುಭವಿಗಳು ನೀವು ಆಗ್ತೀರಾ ಅಂತಕ್ಕಂಥ ಜ್ಞಾನ ಪರಿಜ್ಞಾನ ನಿಮ್ಗಿರಲಿ ಇವತ್ತು ಪೊಲೀಸರಿಗೆ. ಇವತ್ತು ನಾವು ಹೀಗೆ ಒಂದು ವಿನೂತನವಾದಂತಹ ಒಂದು ವಿರೋಧವನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಪೊಲೀಸರು ನಮ್ಮನ್ನ ಈ ರೀತಿಯಾಗಿ ಏಕಾಏಕಿ ನಮ್ಮನ್ನ ತುಂಬಿಕೊಂಡು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಆದ್ರೆ ಇವತ್ತು ಜನರು ಒಂದನ್ನ ಅರ್ಥ ಮಾಡ್ಕೋಬೇಕು. ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥವ್ರು ಅಯೋಗ್ಯರು, ನೀಚರು, ಭ್ರಷ್ಟರು, ಸ್ವಕೇಂದ್ರಿತ ಚಿಂತನೆ ಮಾಡುವಂತಹ ಸ್ವಾರ್ಥಿಗಳು ಆಗಿದ್ರೆ ಈ ರಾಜಕಾರಣಿಗಳು ಎಷ್ಟೆಲ್ಲ ಸಮಸ್ಯೆಗಳು, ಎಷ್ಟೆಲ್ಲ ಅನಾನುಕೂಲಗಳನ್ನ ನಾವು ಜನಸಾಮಾನ್ಯರು ಎದುರಿಸಬೇಕಾಗುತ್ತೆ ಅಂದ್ರೆ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ನನ್ನ ಜನರಿಗೆ ಶುರು ಮಾಡ್ತೀನಿ. ಜನ ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀವಿ ನಾವು ಜನಪ್ರತಿನಿಧಿಗಳನ್ನ. ಯಾರನ್ನ? ಇವತ್ತು ಈ ಬಸ್ ದರವನ್ನ ಏರಿಸಿದಂತವ್ರನ್ನ, ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಸುವಂತವ್ರನ್ನ, GSTಯನ್ನ ಏರಿಸುವಂತದನ್ನ, ಬೇರೆ ಬೇರೆ ಸೇವಾ ಶುಲ್ಕಗಳನ್ನ ಏರಿಸುವಂತವ್ರನ್ನ ನಾವು ಆಯ್ಕೆ ಮಾಡ್ಕೋತಾ ಇದ್ದೀವಿ. ನಾವು ಎಂತವ್ರನ್ನ ಆಯ್ಕೆ ಮಾಡ್ಕೋತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಬಸ್ ವಿಚಾರಕ್ಕೆ ನಾವು ಸೀಮಿತವಾಗೋದಾದ್ರೆ ಇವತ್ತು ಸರ್ಕಾರಿ ಬಸ್ಸಿನ ದರವನ್ನ ಹೆಚ್ಚಿಸುವಂತಹ ರಾಜಕಾರಣಿ ಯಾರು ಅಂತ ಅಂದ್ರೆ ಆತ 1 ಕೋಟಿ, 2 ಕೋಟಿ, 3 ಕೋಟಿ, 4 ಕೋಟಿಯ ವಿದೇಶಿ ಕಾರುಗಳಲ್ಲಿ ಓಡಾಡುವಂತಹ ರಾಜಕಾರಣಿ ನಮ್ಮ ಜನಸಾಮಾನ್ಯರು ನಾವು ಓಡಾಡುವಂತಹ ಬಸ್ಸಿನ ದರವನ್ನ ಹೆಚ್ಚಿಸತಕ್ಕಂಥವನು, ಕಡಿಮೆ ಮಾಡ್ತಕ್ಕಂಥವನು ಅಂತಹ ರಾಜಕಾರಣಿ. ಇಂತಹ ಅಧಿಕಾರವನ್ನ ಯಾರ ಕೈಯಲ್ಲಿ ಕೊಡಬೇಕಾಗಿತ್ತು? ನಮ್ಮ ಹಾಗೆ ಜನಸಾಮಾನ್ಯರ ಹಾಗೆ ಬಸ್ಸಿನಲ್ಲಿ ಬೆಳಿಗ್ಗೆ ಎದ್ದು ಬಸ್ಸಲ್ಲಿ ಸೀಟ್ ಇಟ್ಕೊಂಡು ಹೋಗ್ತಕ್ಕಂಥ MLAಯನ್ನ, ಮಿನಿಸ್ಟರ್ಗಳನ್ನ, ಅಂತಹ ರಾಜಕಾರಣಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗಿತ್ತು. ಆದ್ರೆ ದುರಾದೃಷ್ಟ, ನಮ್ಮ ಆಯ್ಕೆ ಪಾಳೆಗಾರರು, ಸಾಮಂತರು, ಇಂಥವ್ರನ್ನ ನಾವು ಆಯ್ಕೆ ಮಾಡಿಕೊಂಡು ಅಗರ್ಭ ಶ್ರೀಮಂತರನ್ನ ಆಯ್ಕೆ ಮಾಡಿಕೊಂಡು ಕಾರಣಕ್ಕಾಗಿ ಅವ್ರ ಮನೆಯಲ್ಲಿ 10-20 ಕಾರ್ ಇದಾವೆ. ರಾಮಲಿಂಗಾರೆಡ್ಡಿ ಅವರ ಮನೆಯಲ್ಲಿ 3-4 ಕಾರ್ ಇರ್ತವೆ, 1-2 ಇಂಪೋರ್ಟೆಡ್ ಕಾರ್ ಇರ್ತವೆ. ಬಸ್ಸಿನ ದರವನ್ನ ಏರಿಕೆ ಮಾಡಿದ್ರೆ ಅದರಿಂದ ಅವ್ರಿಗೆ ಏನೇನು ಆಗ್ಬೇಕಾಗಿಲ್ಲ. ರಾಮಲಿಂಗಾರೆಡ್ಡಿ ಆಗ್ಲಿ ಅವರ ಕುಟುಂಬದವರಿಗೆ ಏನೇನು ನಷ್ಟ ಆಗೋದಿಲ್ಲ ಬಸ್ಸಿನ ದರವನ್ನ ಏರಿಕೆ ಮಾಡಿದ್ರೆ. ಆದ್ರೆ ಏರಿಕೆ ಮಾಡೋದ್ರಿಂದ ಅನಾನುಕೂಲ ಆಗೋದು ಯಾರಿಗೆ? ಇವತ್ತು 20 ರೂಪಾಯಿ ಇರ್ತಕ್ಕಂಥ ದರ 23 ರೂಪಾಯಿ, 24 ರೂಪಾಯಿ ಆಗಿದೆ. 30 ರೂಪಾಯಿ ಇರ್ತಕ್ಕಂಥ ದರವನ್ನ 35 ರೂಪಾಯಿಗೆ ಮಾಡಿದ್ದಾರೆ. 1 ರೂಪಾಯಿಗೂ. ಇನ್ನೊಂದು ವಿಚಾರ, ಇವತ್ತು ರಾಜ್ಯದಲ್ಲಿ ನೈತಿಕವಾಗಿ ಮೌಲ್ಯಾಧಾರಿತವಾಗಿ ಒಂದು ವ್ಯಾಪಾರವನ್ನು ಮಾಡಬೇಕು, ವ್ಯವಹಾರವನ್ನು ಮಾಡಬೇಕು, ಕೆಲಸವನ್ನ ಮಾಡಬೇಕು ಅಂತ ಅಂದ್ರೆ ಇವರು ಅಂತಹ ಜನರು
ಯಾರು ಕೂಡ ಇವತ್ತು ಉದ್ಧಾರ ಆಗೋದಕ್ಕೆ ಸಾಧ್ಯವೇ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳ್ತನ ಮಾಡಬೇಕು, ಮೋಸ ಮಾಡಬೇಕು, ಅನೈತಿಕವಾದಂತಹ ವ್ಯವಹಾರಗಳು ಮಾಡಿದ್ರೆ ಮಾತ್ರ ಇವತ್ತು ನಾವು ಈ ದೇಶದಲ್ಲಿ ರಾಜ್ಯದಲ್ಲಿ ಬದುಕುವಂತ ವಾತಾವರಣ ನಿರ್ಮಾಣ ಆಗಿದೆ. ಇಂತಹ ಸಂದರ್ಭದಲ್ಲಿ ಯಾವುದೋ 10,000 12,000 ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತ ಮಂದಿ ಇವತ್ತು ಆ ಮಂದಿಗೆ ಎಷ್ಟೆಲ್ಲ ಅನಾನುಕೂಲಗಳು ಇವತ್ತು ಬಸ್ಸಿಂದ ಆಗ್ತಾ ಇದೆ. ಬಸ್ಸಿನ ದರ ಏರಿಕೆಯಿಂದ ಅನ್ನೋದನ್ನ ರಾಜ್ಯದ ಜನರು ಯೋಚನೆ ಮಾಡಬೇಕಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಒಂದು ಪ್ರಬಲವಾದಂತಹ ಒಂದು ರೀಜನಲ್ ಪೊಲಿಟಿಕಲ್ ಪಾರ್ಟಿಯಾಗಿ ಇವತ್ತು KRS ಪಕ್ಷ ಅದನ್ನು ನಾವು ವಿರೋಧಿಸಬೇಕು, ಗಟ್ಟಿ ಧ್ವನಿಯಿಂದ ವಿರೋಧಿಸಬೇಕು, ಮನಸ್ಫೂರ್ತಿಯಾಗಿ ಅದನ್ನು ವಿರೋಧಿಸಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಕಟ್ಟಿದ್ದೀವಿ. ನಿನ್ನೆ ಮೊನ್ನೆ ಎಲ್ಲ ನೋಡಿದ್ವಿ, ಬಿಜೆಪಿ ಅವರು ಜನತಾದಳದವರು ಕಾರ್ಟೂನ್ಗಳ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರು. ಇವತ್ತು ಬಿಜೆಪಿ ಮತ್ತೆ ಜನತಾದಳ ಶಕ್ತಿ ಎಷ್ಟಿದೆ, ಅವರ ಕಾರ್ಯಕರ್ತರು ಇವತ್ತು ಕೋಟಿಗಳ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಹೊಂದಿದೆ ಬಿಜೆಪಿ ಮತ್ತು JDS ಪಕ್ಷ. ನಮ್ಮ ಹಾಗೆ ಅಸಹಕಾರ ಚಳವಳಿಗೆ ಕರೆಯನ್ನ ಕೊಟ್ರೆ, ನಮ್ಮ ಹಾಗೆ ಅಸಹಕಾರ ಚಳವಳಿಗೆ ಬಿಜೆಪಿ ಪಕ್ಷದಲ್ಲೋ JDS ಪಕ್ಷದಲ್ಲೋ ಕರೆಯನ್ನ ಕೊಟ್ರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಜೈಲುಗಳನ್ನ ತುಂಬೋದಕ್ಕೆ ಜೈಲುಗಳು ಸಾಲೋದೇ ಇಲ್ಲ. ಇವತ್ತು ಜೈಲುಗಳು ಹೆಚ್ಚಿದ್ದಾವೆ. 8-10 ಸಣ್ಣ ಜೈಲುಗಳು ಇರ್ಬೋದು. ಒಂದೊಂದು ಜೈಲಲ್ಲಿ 1,000 2,000 ಸಂಖ್ಯೆ ಇರ್ಬೋದು. ಈಗಾಗಲೇ 2,000 ಸಂಖ್ಯೆ ಇರುವಂತಹ ಜೈಲುಗಳಲ್ಲಿ 5,000 6,000 ಜನರು ಇದ್ದಾರೆ ಅಂತ ಕೈದಿಗಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನ ಈ ಬಿಜೆಪಿ JDS ಅವರು ಜೈಲಿಗೆ ಹೋಗೋದಕ್ಕೆ ಮುಂದಾದ್ರೆ ಯಾವ ಜೈಲಲ್ಲಿ ತುಂಬುತ್ತಾರೆ? ಅಣ್ಣ, ನೀವು ಅಶೋಕ್ ಅಣ್ಣ, ಕುಮಾರಸ್ವಾಮಿ ಅಣ್ಣ, ಜನಪರವಾಗಿ ಹೋರಾಟವನ್ನು ಮಾಡಿ ನಿಮ್ಮ ನಾಟಕಗಳ ಕಾರ್ಟೂನ್ಗಳನ್ನ ಬಿಟ್ಟುಬಿಡಿ. ಇವತ್ತು ಸಿದ್ದರಾಮಯ್ಯನಂತಹ ನೀಚ ಜನವಿರೋಧಿ ಸರ್ಕಾರವನ್ನ ವಿರೋಧಿಸೋದಕ್ಕೆ ಶಕ್ತಿ ಮತ್ತು ತಾಕತ್ತು ಇರ್ತಕ್ಕಂಥದ್ದು KRS ಪಕ್ಷಕ್ಕೆ ಮಾತ್ರ. ಅದನ್ನ ಮಾಡ್ತೀವಿ, ನಾವು ತೋರಿಸ್ತೀವಿ. ಏನು ನಮ್ಮ ಪಕ್ಷದ ಪೊಲೀಸರು ರೀತಿ ವರ್ತನೆ ಮಾಡ್ತಾರೆ, ಅದ್ಯಾವುದೋ ಫ್ರೀಡಂ ಪಾರ್ಕ್, ಅದೊಂದು ಇವತ್ತು ಹೋರಾಟ ಮಾಡೋರಿಗೆ ಒಂದು ರೀತಿಯಾಗಿ ಅವ್ರನ್ನ ಕಟ್ಟಾಕೋದಕ್ಕೆ ಬಂಧಿಸೋದಕ್ಕೆ ಇರ್ತಕ್ಕಂತ ಒಂದು ಏನು ಅದೊಂದು ಜೈಲ. ನಾವು ಮುಂಚೆನೆ ನಾವೇ ಜೈಲೊಳಗಡೆ ಹೋಗಿ ಕುತ್ಕೊಳ್ಳೋದು, ಹಳೆ ಜೈಲದು. ಆ ಜೈಲೊಳಗಡೆ ಹೋಗಿ ನಾವು ಕುತ್ಕೊಳ್ಳೋದು, ಆ ಜೈಲಲ್ಲಿ ಮತ್ತೆ ಪೊಲೀಸರು ಬಂದು ಇಲ್ಲ ಇದೋಳಿ ಅಂತ ಹೇಳಿ ಇನ್ನೊಂದು ಜೈಲಿಗೆ ಶಿಫ್ಟ್ ಮಾಡೋಂಥದ್ದು. ಇಂತಹ ಕೆಲಸ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಆಗ್ತಾ ಇದೆ. ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತು ನ್ಯಾಯ ಸಿಗುವಂತ ವಾತಾವರಣ ಇಲ್ಲದಾಗಿದೆ. ಆ ಕಾರಣದಿಂದಾಗಿ ಜನರ ಮಧ್ಯೆ ಹೋರಾಟವನ್ನ ಮಾಡಬೇಕು. ಜನಪರವಾದ ಹೋರಾಟಗಳು ಏನ್ ನಡೀತಾ ಇದಾವೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಅನ್ನೋದನ್ನ ಜನರ ಮಧ್ಯೆ ಹೋರಾಟ ಮಾಡೋದ್ರ ಮುಖಾಂತರ ಜನರಿಗೆ ತಿಳಿಸಬೇಕು ಅಂತ ಹೇಳಿ KRS ಪಕ್ಷ ಇವತ್ತು ಈ ತರದ ವಿನೂತನವಾದ ಹೋರಾಟಕ್ಕೆ ಮುಂದಾಗಿದೆ. ಆದ್ರೆ ಒಂದು ಸಾಂವಿಧಾನಿಕ ದೇಶದಲ್ಲಿ ನಮ್ಗಿರ್ತಕ್ಕಂಥ ಹಕ್ಕುಗಳನ್ನ ನಾವು ಚಲಾಯಿಸೋದಕ್ಕೆ ಇವತ್ತು ಆಗ್ತಾ ಇಲ್ಲ ಅಂತ ಅಂದ್ರೆ ಎಂತ ವಾತಾವರಣದಲ್ಲಿ ನಾವು ಇದ್ದೀವಿ. ನಮ್ಮ ಪೂರ್ವಜರು ನಮಗೆ ಪೂರ್ವಿಕರು ತಮ್ಮ ತ್ಯಾಗ ಬಲಿದಾನಗಳ ಮುಖಾಂತರ ಈ ಸ್ವಾತಂತ್ರ್ಯವನ್ನ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ, ಸಂವಿಧಾನವನ್ನು ನಮಗೆ ಕಟ್ಟಿಕೊಟ್ರು. ಆದ್ರೆ ಈ ಸಂವಿಧಾನ, ಪ್ರಜಾಪ್ರಭುತ್ವದ ಆಶಯಗಳನ್ನ ನಾವು ಇವತ್ತು ಚಲಾಯಿಸೋದಕ್ಕೆ ಇವತ್ತು ಆಗದಂತಹ ಪರಿಸ್ಥಿತಿಯನ್ನ ನಾವೇ ಆಯ್ಕೊಂಡಿರ್ತಕ್ಕಂತಹ ಭ್ರಷ್ಟರು, ನೀಚರು ಇವತ್ತು ಅದಕ್ಕೆ ತಡೆಯೊಡ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಇದನ್ನ ರಾಜ್ಯದ ಜನರು ಗಮನಿಸಬೇಕು. ನಿಜವಾದ ಸಂವಿಧಾನದ ಆಶಯ ಮತ್ತೆ ಪ್ರಜಾಪ್ರಭುತ್ವದ ಆಶಯಗಳಿಗೆ ತಕ್ಕಂತೆ ನಮ್ಮ ಹಕ್ಕುಗಳನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಹಕ್ಕುಗಳು ನಮಗೆ ಲಭಿಸುವಂತಹ ವಾತಾವರಣ ನಿರ್ಮಾಣ ಆಗಬೇಕು ಅಂತ ಅಂದ್ರೆ ಇವತ್ತು KRS ಪಕ್ಷದಿಂದ ಮಾತ್ರ ಸಾಧ್ಯ. ಆ ನಿಟ್ಟಿನಲ್ಲಿ KRS ಪಕ್ಷ ಹೋರಾಟವನ್ನ ಮಾಡ್ತಾ ಇದೆ. ದಯಮಾಡಿ ರಾಜ್ಯದ ಜನರು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು.